ಭಾರತೀಯ ಮಾಜಿ ಕ್ರಿಕೆಟಿಗ ಕಪಿಲ್ ದೇವ್ ನಿಕಾಂಜ್ ಇವರು ಕ್ರಿಕೆಟ್ ಇತಿಹಾಸದಲ್ಲಿ ಶ್ರೇಷ್ಠ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಅಲ್ಲದೆ ವೇಗದ ಮಧ್ಯಮ ಬೌಲರ್ ಮತ್ತು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿದ್ದಾರೆ. ಕಪಿಲ್ ದೇವ್ ಕ್ರಿಕೆಟ್ ಇತಿಹಾಸದಲ್ಲಿ ಟೆಸ್ಟ್ನಲ್ಲಿ 400ಕ್ಕೂ ಹೆಚ್ಚು ವಿಕೆಟ್ ಮತ್ತು 5,000ಕ್ಕೂ ಹೆಚ್ಚು ರನ್ ಗಳಿಸಿದ ಏಕೈಕ ಆಟಗಾರರಾಗಿದ್ದಾರೆ. ಇವರು ಚಂಡೀಗಢದಲ್ಲಿ ಜನವರಿ 6, 1959ರಂದು ಜಾಟ್ ಕುಟುಂಬದಲ್ಲಿ ಜನಿಸಿದರು. 1983 ಕ್ರಿಕೆಟ್ ವಿಶ್ವಕಪ್ ಗೆದ್ದ ಭಾರತೀಯ ಕ್ರಿಕೆಟ್ ತಂಡದ ನಾಯಕತ್ವವನ್ನು ದೇವ್ ವಹಿಸಿದ್ದು, ಕ್ರಿಕೆಟ್ ವಿಶ್ವಕಪ್ ಗೆದ್ದ ಮೊದಲ ಭಾರತೀಯ ನಾಯಕರಾದರು ಮತ್ತು 24ನೇ ವಯಸ್ಸಿನಲ್ಲಿ ವಿಶ್ವಕಪ್ ಗೆದ್ದ ಅತ್ಯಂತ ಕಿರಿಯ ನಾಯಕನಾಗಿದ್ದಾನೆ. ಇವರು 200 ODI ವಿಕೆಟ್ಗಳನ್ನು ಪಡೆದ ಮೊದಲ ಆಟಗಾರರಾಗಿ 1994ರಲ್ಲಿ ನಿವೃತ್ತರಾದರು. ಅಷ್ಟೇ ಅಲ್ಲದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದು ವಿಶ್ವ ದಾಖಲೆಯನ್ನು ಕೂಡ ಹೊಂದಿದ್ದಾರೆ. ಇವರು 1985ರ ಕ್ರಿಕೆಟ್ ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ಭಾರತೀಯ ತಂಡದ ಭಾಗವಾಗಿದ್ದರು. ನಿವೃತ್ತಿಯ ನಂತರ ಸೆಪ್ಟೆಂಬರ್ 1999 ಮತ್ತು ಸೆಪ್ಟೆಂಬರ್ 2000 ನಡುವೆ ಭಾರತೀಯ ರಾಷ್ಟ್ರೀಯ ತಂಡಕ್ಕೆ ತರಬೇತುದಾರರಾಗಿದ್ದರು. 1982ರಲ್ಲಿ ದೇವ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು 1991ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು. 2002ರಲ್ಲಿ ವಿಸ್ಟನ್ ಅವರು ಕಪಿಲ್ ದೇವ್ ಅವರನ್ನು ಶತಮಾನದ ಭಾರತೀಯ ಕ್ರಿಕೆಟಿಗ ಎಂದು ಹೆಸರಿಸಿದರು. ಮಾರ್ಚ್ 10 2010ರಂದು ದೇವ್ ಅವರನ್ನು ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು. ಇನ್ನು 2013ರಲ್ಲಿ ಅವರು CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇದು ಮಾಜಿ ಆಟಗಾರನಿಗೆ BCCI ಕೊಡುಮಾಡುವಂತಹ ಅತ್ಯುನ್ನತ ಗೌರವವಾಗಿದೆ. ಇವರು ಕ್ರಿಕೆಟ್ನ ಜೊತೆಗೆ 4 ಪುಸ್ತಕಗಳನ್ನು ಬರೆದಿದ್ದು, 3 ಆತ್ಮಚರಿತ್ರೆ ಮತ್ತು ಸಿಖ್ ಧರ್ಮದ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ದಿಲ್ಲಗಿ ಯೇ ದಿಲ್ಲಗಿ, ಇಕ್ವಾನ್, ಚೈನ್ ಕುಲಿ ಕಿ ಮೈನ್ ಕುಲಿ ಮತ್ತು ಮುಜ್ಸೆ ಶಾದಿ ಕರೋಗಿ ಚಿತ್ರಗಳಲ್ಲಿ ದೇವ್ ಅವರು ಅತಿಥಿ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ಅವರು ಶೈಲೇಂದ್ರ ಸಿಂಗ್ ಅವರೊಂದಿಗೆ ಒನ್ ಇಂಡಿಯಾ ಮೈ ಇಂಡಿಯಾ ಹಾಡನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದಾಗಿತ್ತು ಕಪಿಲ್ ದೇವ್ ಅವರ ಸಂಕ್ಷಿಪ್ತ ಪರಿಚಯ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.